ನಮಸ್ಕಾರ ಎಲ್ರಿಗೂ. ಈ ಸರಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ ಬಹಳ ವಿಶೇಷವಾಗಿರುತ್ತೆ. ಇದನ್ನ ನಾವು ಹೊಸ್ತಿಲ ಹುಣ್ಣಿಮೆ ಅಂತ ಕೂಡ ಕರಿತೀವಿ. ಹಾಗೆ ಗುರುವಾರ ಬಂದಿರೋದ್ರಿಂದ ಗುರು ದತ್ತಾತ್ರೇಯ ಜಯಂತಿ ಕೂಡ ಇದೆ. ಹಾಗೆ ಗುರುವಾರ ಲಕ್ಷ್ಮೀ ಪೂಜೆ ಕೂಡ ಮಾಡಬಹುದು. ಹಾಗೆ ಹುಣ್ಣಿಮೆಯಲ್ಲಿ ಮನುಷ್ಯರ ಮೇಲೆ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೆ. ನೀರಿನ ಮೇಲೆ ಆಗಲಿ, ಹಾಲಿನ ಮೇಲೆ ಆಗಲಿ, ಅಥವಾ ಮನುಷ್ಯನ ಮನಸ್ಸಿನ ಮೇಲಾಗಲಿ ಹುಣ್ಣಿಮೆ ಅಂದರೆ ಚಂದ್ರನ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನಿಮಗೇನಾದ್ರು ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ, ಆದರೆ ದೃಷ್ಟಿ ಬಾಧೆ ಆಗಲಿ ಅಥವಾ ಮಾಟ ಮಂತ್ರದ ತೊಂದರೆ ಆಗಲಿ, ನಂತರ ಯಾರಾದರೂ ನಿಮ್ಮನ್ನ ಕಂಡು ಹಿತಶತ್ರುಗಳು ಅಂತ ಹೇಳ್ತೀವಿ ಅವ್ರನ್ನ, ಅವರು ಹೊಟ್ಟೆ ಉರಿ ಪಡೋವಂಥದ್ದಾಗಲಿ, ಯಾವುದಾದ್ರೂ ನೀವು ವಸ್ತುವನ್ನು ತಗೊಂಡ್ರೆ ಅದ್ರ ಮೇಲೆ ಕಣ್ಣಾಕೋದಂತಲೇ ಆಗಲಿ ಏನಾದ್ರು ಮಾಡಿದರೆ ಇದನ್ನ ನಾವು ನರದೃಷ್ಟಿ ಅಂತ ಕೂಡ ಕರಿತೀವಿ. ಇನ್ನು ಕೆಲವೊಬ್ಬರು ಏನು ಮಾಡಿರ್ತಾರೆ, ನಿಮ್ಮ ಮೇಲೇ ಮಾಟ ಮಂತ್ರದ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗಗಳನ್ನ ಮಾಡಿರ್ತಾರೆ. ಇಂತಹ ಸಮಸ್ಯೆಯನ್ನು ಎದುರಿಸ್ತಿರೋಂತಹವರು ನಿಮ್ಮ ಮನೆಗಳಲ್ಲಿ ನೀವು ಅತಿ ಹೆಚ್ಚಾಗಿ ಈ ಜಗಳ ಆಡೋಂಥದ್ದು, ಹುಣ್ಣಿಮೆ ಬಂತು ಅಂತ ಹೇಳಿದ್ರೆ ಅದೇ ಸ್ಟಾರ್ಟ್ ಆಗೋದು ಜಾಸ್ತಿ. ಹುಣ್ಣಿಮೆಗೆ ಒಂದು 2-3 ದಿನ ಮುಂಚೆ ಅಥವಾ 2-3 ದಿನ ಆದಮೇಲೆ ನಿಮ್ಮ ಮನೇಲಿ ತುಂಬ ಹೆಚ್ಚಾಗಿ ಕಾರಣ ಇಲ್ಲದೆ ನೀವು ಜಗಳ ಆಡ್ತಾ ಇರ್ತೀರ. ಅಥವಾ ಒಂದು ಚಿಕ್ಕ ಪುಟ್ಟ ಮಾತುಗಳನ್ನ ಕೂಡ ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನೀನೇನು ನನಗೆ ಹೇಳೋದು ಅನ್ನೋ ಥರ ಅಲ್ಲಿ ಒಂದು ದೊಡ್ಡ ರಾಧ ಅಂತಲೇ ನಡೆದೋಗುತ್ತೆ. ಈ ಥರ ಎಲ್ಲ ಆಗೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಹುಣ್ಣಿಮೆ ಕಳೆದ ಮೇಲೆ ಅಥವಾ ಹುಣ್ಣಿಮೆ ಮುಂಚೆ ನೀವು ನಾರ್ಮಲಾಗೇ ಇರ್ತೀರ. ಬಟ್ ಯಾವಾಗ ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬರೋ ಅಂಥ ಸಮಯದಲ್ಲಿ 1-2 ದಿನ ಮುಂಚೆ ಅಥವಾ ಹುಣ್ಣಿಮೆ ಕಳೆದಿದ್ದು 1-2 ದಿನ ಆದಮೇಲೆ ಅಥವಾ ಹುಣ್ಣಿಮೆ ದಿನವೇ ಇರ್ಬೋದು, ತುಂಬ ವೈಲೆಂಟ್ ಆಗ್ತಾರೆ. ಒಂದು ಸೂಕ್ಷ್ಮವಾಗಿ ಅವರು ಪ್ರತಿಯೊಂದು ಮಾತನ್ನು ಗಮನಿಸ್ತಾರೆ. ಅದರಿಂದ ಏನು ಜಗಳ ಮಾಡ್ಬೋದು ಅಂತ ಕಾಯ್ತಾ ಇರ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದ್ರೆ, ಚಂದ್ರ ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿರ್ತಾನೆ. ಅದರಿಂದನೇ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅದಾದ ನಂತರ ಬ್ಲ್ಯಾಕ್ ಮ್ಯಾಜಿಕ್ ಏನಾದ್ರು ನಡೆದಿದ್ರೆ ಅದು ತುಂಬ ಕಠೋರವಾಗಿರುತ್ತೆ. ಅದರಿಂದ ನಾವು ಯಾವ ಥರ ಬಚಾವಾಗ್ಬೋದು ಅಂತ ನಾನೊಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದು ಬಿಳಿ ಸಾಸಿವೆ ತಗೋಬೇಕು, ಒಂದು 50 ಗ್ರಾಮ್ ಅಥವಾ 100 ಗ್ರಾಮ್ ತಗೋಬೇಕು. ಆಮೇಲೆ ಸ್ಫಟಿಕ ಅಂತ ಹೇಳ್ತೀವಿ. ನೀವು ಸ್ಫಟಿಕನ ತಂದು, ಅಂದರೆ ಅದನ್ನ ಶುದ್ಧೀಕರಣ ಮಾಡಬೇಕು. ಎರಡನ್ನೂ ಶುದ್ಧ ಆದಮೇಲೆ ಅದನ್ನ ಸಿದ್ಧಿ ಮಾಡಿಕೊಂಡು ನಂತರ ನೀವು ಅದನ್ನ ಏನು ಪಟಿಗಾರ ಅಂತ ಹೇಳ್ತೀವಲ್ಲ, ಸ್ಫಟಿಕ, ಅದನ್ನ ಪುಡಿಗಳನ್ನಾಗಿ ಮಾಡ್ಕೋಬೇಕು. ಪುಡಿ ಎಲ್ಲ ಆದಮೇಲೆ ಈ ಬಿಳಿ ಸಾಸಿವೆ ಜೊತೆ ಅದನ್ನ ಬೆರೆಸಬೇಕು. ಅದ್ರ ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ ಸಹ ನೀವು ಅದು ಬೆರೆಸಬೇಕು. ಈ 3 ವಸ್ತುಗಳನ್ನ ನೀವು ಬೆರೆಸಿ ನಂತರ ನೀವು ಅದನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ನಿಮ್ಮ ಇಷ್ಟ ದೇವರೇ ಆಗಲಿ ಅಥವಾ ಕುಲ ದೇವರೇ ಆಗಲಿ, ನಿಮ್ಮ ಮನೆ ದೇವರೇ ಆಗಲಿ, ಯಾವುದೇ ದೇವರಾಗಿರಲಿ, ಅಥವಾ ನೀವು ಅದನ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಅದನ್ನ ಪೂಜೆ ಮಾಡಿಸ್ಕೊಬಂದರೂ ಪರವಾಗಿಲ್ಲ. ಕೆಲವೊಂದು ಮಂತ್ರಗಳಿಂದ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ. ಅದು ನಿಮಗೆ ಗಂಗೆ ಅಂಗಡಿಲಿ ಸಿಗುತ್ತೆ. ಗಂಗೆ ಅಂಗಡಿಗೆ ನೀವು ಪಟಿಗಾರ ಎಲ್ಲ ನೀವು ತರಬೇಕು ಅಂತ ಹೇಳಿದ್ರೆ ತುಂಬ ಶುದ್ಧವಾಗಿ ಹೋಗಿರಬೇಕು, ಸ್ನಾನ ಮಾಡಿಕೊಂಡೇ ಹೋಗಿರಬೇಕು. ಒಂದು ಒಳ್ಳೆಯ ದಿನ ನೋಡಿಕೊಂಡು ಹೋಗಬೇಕು. ಈಗ ನಾಳೆ ಬುಧವಾರ ಇರುತ್ತೆ, ಬುಧವಾರ ತರ್ಬೋದು, ಆದರೆ ಸ್ನಾನ ಮಾಡಿಕೊಂಡೇ ಹೋಗಿರಬೇಕು. ಮುಸ್ಸಂಜೆ ಒಳಗಾಗಿ ನೀವು ತಗೊಬರ್ಬೋದು. ಯಾವುದೇ ಕಾರಣಕ್ಕೂ ರಾಹುಕಾಲದಲ್ಲಿ ತರಬೇಡಿ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನೆಲ್ಲ ತಂದು ಒಂದು ಸ್ವಲ್ಪ ಅರಿಶಿಣ ನೀರಲ್ಲಿ ಸ್ವಲ್ಪ ಶುದ್ಧಿ ಮಾಡಿ ಅದನ್ನ ನಿಮ್ಮ ಮನೆ ದೇವ್ರ ಮುಂದೆ ಇಡಿ. ಅರಿಶಿಣ, ಪಚ್ಚಕರ್ಪೂರ ಮತ್ತು ಪಟಿಕಾರ ಇದಿಷ್ಟನ್ನು ಮನೆ ದೇವ್ರ ಮುಂದೆ ಇಟ್ಟು ನೀವೇನು ಮಾಮೂಲು ಪೂಜೆ ಮಾಡ್ತೀರಾ ಆ ಪೂಜೆ ಮಾಡ್ಕೊಳ್ಳಿ. ಸ್ವಲ್ಪ ಸ್ತೋತ್ರಗಳು, ಮಂತ್ರಗಳೇನಾದ್ರು ಬಂದರೆ ಹೇಳ್ಕೊಬೋದು. ಬರದಿದ್ದರೆ ನಿಮ್ಮ ಮನೆ ದೇವರ ಹೆಸರಲ್ಲಿ ಪೂಜೆ ಮಾಡ್ಬೋದು. ನಂತರ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಸ್ವಲ್ಪ ಹಾಕ್ತೀರಾ. ಹಾಕಾದ್ಮೇಲೆ ಒಂದು ದಿನ ಫುಲ್ಲು ನೈಟ್ ಅಲ್ಲೇ ಬಿಟ್ಬೇಡಿ, ದೇವ್ರ ಮನೆಯಲ್ಲೇ ಇರಬೇಕು. ಅಥವಾ ನೀವು ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಅದು ತಂದಮೇಲೂ ಕೂಡ ದೇವ್ರ ಮನೆಯಲ್ಲೇ ಇಟ್ಟಿರಿ. ಮಾರನೇ ದಿನ ನಿಮಗೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಹುಣ್ಣಿಮೆ ಬರ್ತಾ ಇರೋದು ಹೊಸ್ತಿಲ ಹುಣ್ಣಿಮೆ ಅಂತ. ಆ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮೂಲೆಗೆ ಅದನ್ನ ಹಾಕಬೇಕು. ನಂತರ ನಿಮ್ಮ ಹೊಸ್ತಿಲ ಹತ್ರ ಒಂದು ಸಾಸರ್ ಅಂದರೆ ಒಂದು ಬೌಲಲ್ಲಿ ಒಂದು ಚಿಕ್ಕದು ಪಿಂಗಾಣಿ ಬಟ್ಲಾಗಲಿ ಅಥವಾ ಗಾಜಿನ ಬಟ್ಲಾಗಲಿ, ಅದರಲ್ಲಿ ಸ್ಟೀಲ್ ಯೂಸ್ ಮಾಡಬೇಡಿ, ಆಮೇಲೆ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಗಾಜಿನ ಬಟ್ಲಾಗಲಿ ಅಥವಾ ಪಿಂಗಾಣಿ ಬಟ್ಲಲ್ಲಿ ನೀವು ಅದನ್ನ ಫುಲ್ಲು ಇಡಬೇಕು. ಇದು ಹೊಸ್ತಿಲ ಬಳಿ ಇರೋದ್ರಿಂದ ನಿಮ್ಮ ಮನೇಲಿ ಏನು ನೆಗೆಟಿವ್ ಎನರ್ಜಿ ಇರುತ್ತೆ
ಆಮೇಲೆ ನೀವು ಎಲ್ಲ ಮೂಲೆ ಮೂಲೆಗೂ ಹಾಕಿರ್ತೀರಲ್ವ, ಅದೆಲ್ಲ ಆರಾಮಾಗಿ ಹೊರಗಡೆ ಹೋಗ್ತಾ ಇರುತ್ತೆ. ಇನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ಈ ಒಂದು ತಂತ್ರನ ನೀವು ಮಾಡಿ ನೋಡಿ, ನಂತರ ನೀವು ನನಗೆ ಮೆಸೇಜ್ ಮಾಡಿ. ಇದು ಸಾಕಷ್ಟು ಜನರಿಗೆ ಫಲ ಕೊಟ್ಟಿದೆ. ಇದೊಂದು ತಂತ್ರ ನಿಮಗೆ ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ. ಅಕಸ್ಮಾತ್ ನಿಮಗಿದೆ ಈ ಥರದ್ದೇನಾದ್ರು ಬೇಕು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಎಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಗೊತ್ತಿಲ್ಲ. ನಿಮ್ಗೆ ಯಾರಿಗೆ ಬೇಕು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನ ಕಳಿಸ್ಕೊಡ್ತೀವಿ. ಏಕೆಂದರೆ ನಾವು ಸ್ವಲ್ಪ ಸಿದ್ಧಿಗಳೆಲ್ಲ ಮಾಡ್ಕೊಂಡಿರ್ತೀವಿ. ಆ ಮಂತ್ರಗಳು ಹೇಳಿದಾಗ ಅದು ಇನ್ನೂ ತುಂಬ ಚೆನ್ನಾಗಾಗಿ ವರ್ಕ್ ಆಗುತ್ತೆ. ಅದರಿಂದ ನಿಮಗೆ ಯಾರೇ ಆಗಲಿ, ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇರಲಿ, ಅದು ಎಲ್ಲನೂ ಕಡಿಮೆ ಮಾಡುತ್ತೆ. ಈ ಬಿಳಿ ಸಾಸಿವೆ, ಪಟಿಗಾರ ಮತ್ತು ಈ ಪಚ್ಚಕರ್ಪೂರ ಇದರಿಂದ ತುಂಬಾ ಅಂದರೆ ತುಂಬ ಒಳ್ಳೆಯದಾಗಿದೆ ತುಂಬ ಜನಕ್ಕೆ. ಅದರಿಂದ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ ಇದು ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಂತಹ ಅದೆಷ್ಟೋ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಅದನ್ನ ನಿಮ್ಮ ಮನೆಯಲ್ಲಿ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಿತಾಂಶನ ನೀವು ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.